ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಭವ್ಯ ಪತ್ರಿಕಾ ದಿನಾಚರಣೆ ಆಚರಣೆ. ದೇಶದ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳು ಅತಿದೊಡ್ಡ ಕೊಡುಗೆ. ಮಾಧ್ಯಮಗಳು ಸತ್ಯವನ್ನು ಬರೆದರೆ ಮಾತ್ರ ಆ ದೇಶ ಉಳಿಯಲು ಸಾಧ್ಯ ಎಂದು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಹೇಳಿದರು. ವಿಜಯಪುರ ನಗರದ ಕಂದಗಲ್ಲ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ವರ್ಷಕ್ಕೊಮ್ಮೆಯಾದರೂ ಒಂದೆಡೆ ಸೇರಬೇಕು. ಈ ವೇಳೆ ಪರಸ್ಪರ ಅನುಭವಗಳನ್ನು ಹಂಚಿಕೊಂಡು ಒತ್ತಡದಿಂದ ಮುಕ್ತರಾಗಲು ಸಹಕಾರಿಯಾಗಲಿದೆ ಎಂದರು. ಸಂಘದಿಂದ ಪರ ಅಭಿವೃದ್ಧಿಪರ ಸೇವೆ ಸಲ್ಲಿಸುವ ಪತ್ರಕರ್ತರನ್ನು ಗುರುತಿಸುವ ಕೆಲಸ ಆಗಬೇಕು. ಅವರ ವರದಿಗಳು ಪಾರದರ್ಶಕವಾಗಿರಬೇಕು. ದೇಶದಲ್ಲಿನ ಬಹುದೊಡ್ಡ ಹೊರಬರಲು ಮಾಧ್ಯಮಗಳೇ ಪ್ರಮುಖ ಕಾರಣವಾಗಿವೆ ಎಂದರು. ಹಗರಣಗಳು ಇತ್ತೀಚೆಗೆ ಹೆಚ್ಚಾಗಿರುವ ಅನಧಿಕೃತ ಪತ್ರಕರ್ತರು, ಅನಧಿಕೃತ ಯೂಟ್ಯೂಬ್ ಹಾವಳಿ ನಿಲ್ಲಬೇಕಿದೆ. ಕೆಲವೊಂದು ಯೂಟ್ಯೂಬ್ಗಳು ಪತ್ರಿಕೋ ನೈತಿಕತೆ ಇಲ್ಲದೆ ದ್ಯಮದ ವರದಿಗಳನ್ನು ಮಾಡಿ ಹಾವಳಿ ಮಾಡುತ್ತಿವೆ. ಈ ಕುರಿತು ನಾನು ಕೇಂದ್ರ ವಾರ್ತಾ ಸಚಿವರಿಗೆ ಪತ್ರ ಬರೆದಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಮಾತನಾಡಿ, ಪ್ರಜಾಪ್ರಭುತ್ವದ ಸರ್ಕಾರ ಇದ್ದಲ್ಲಿ ಪತ್ರಿಕೋದ್ಯಮ ಬಹಳ ಪ್ರಮುಖವಾಗಿದೆ. ಶಾಸಕಾಂಗ, ಕಾರಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾರಂಗವು 4ನೇ ಅಂಗವಾಗಿದೆ. ಸತ್ವದ ಪ್ರತಿಪ್ರಾಪಾರ ದಶಕವಾಗಿ ಪತ್ರಿಕಾರಂಗವು ಕೆಲಸ ಮಾಡುತ್ತಿದೆ ಎಂದರು. ವಿಜಯಪುರದ ಡಾಕ್ಟರ್ ಅಫ. ಗು. ಹಳಕಟ್ಟಿಯವರು ಆಗಿನ ದಿನದಲ್ಲಿ ತಮ್ಮ ಮನೆಯನ್ನು ಮಾರಿ ಪತ್ರಿಕೆ ತೆರೆಯುವ ಮೂಲಕ ಸಾಮಾಜಿಕ ಸೇವೆ ಮಾಡಿ ಸ್ಫೂರ್ತಿ ನೀಡಿದ್ದರು ಎಂದು ಸ್ಮರಿಸಿದ ಅವರು, ಪತ್ರಕರ್ತರು ಯಾವುದೇ ಘಟನೆ ಜರುಗಿದಾಗ ಅದನ್ನು ಎರಡೂ ಬದಿಯಿಂದ ತನಿಖೆ ನಡೆಸಿ ವಾಸ್ತವದ ವರದಿಯನ್ನು ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕಾನಿಪ ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಸಲಹಾ ಸಮಿತಿ ಸದಸ್ಯರು, ಹಿರಿಯ ಪತ್ರಕರ್ತರು, ಸರ್ವ ಸದಸ್ಯರು, ಕುಟುಂಬಸ್ಥರು ಭಾಗವಹಿಸಿದ್ದರು. ಪತ್ರಿಕಾ ದಿನಾಚರಣೆ ಅನ್ನೋದು ನಮ್ಮ ಏನು ಸಾಧನೆ ಅಂತಲ್ಲ, ಇದು ನಮ್ಮದೊಂದು ಕರ್ತವ್ಯ. ಯಾಕಂದ್ರೆ ಪತ್ರಕರ್ತರಿಗೂ ಒಂದು ದಿನ, ಎಲ್ಲರಿಗೂ ಒಂದೊಂದು ದಿನ ಅಂತೇಳಿ ನಾವು ಒಂದು ದಿನಾಚರಣೆ ಮಾಡತ್ತೀವಿ. ಅದನ್ನು ನಾವೆಲ್ಲ ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ಏನು ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಪತ್ರಿಕಾ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ. ನಾವು ಸುದ್ದಿ ಯೋಧರು ಅಂತ ನಮ್ಮನ್ನು ನಾವು ಕರ್ಕೊಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಯೋಧರು ಹೆಂಗೆ ಗಡಿ ಒಳಗೆ ನಿತ್ಯ ದೇಶ ರಕ್ಷಣೆ ಮಾಡ್ತಾರೆ, ವೈರಿಗಳನ್ನ ವಿರುದ್ಧ ಹೋರಾಡ್ತಾರೆ, ಹಾಗೆ ಪತ್ರಕರ್ತರು ಕೂಡ ಒಂದು ರೀತಿ ಯೋಧರು. ಸದಾ ಸುದ್ದಿಯನ್ನು ನಾವು ಹುಡುಕಿ ತೆಗಿತಿರ್ತಾವಿ. ಸಮಾಜದ ಅಂಕುಡೊಂಕುಗಳನ್ನು ತಿದ್ಕೊತ ಹೋಗೋದು ಸಮಾಜದ ಕಾವಲು ನಾಯಿ ಅಂತ, ಜೊತೆಗೆ ಸಂವಿಧಾನದ 4ನೇ ಅಂಗ ಅಂತೇಳಿ ನಾವು ಕರ್ತೀವಿ. ಅದು ಎಲ್ಲರಿಗೂ ಗೊತ್ತಿರೋದೆ. ಮತ್ತೆ ಭಾರತಕ್ಕೆ ಪತ್ರಿಕೋದ್ಯಮ ಹೇಗೆ ಬಂತು ಅನ್ನೋದನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲೋಕೇಶ್ ಸರ್ ಅವರು ಹೇಳಿದರು. ಏನು ಜೊತೆಗೆ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಹೇಗೆ ಬೆಳೆದು ಬಂತು, ಒಂದು ಕೈಬರಹ ಪತ್ರಿಕೆಯಿಂದ ಇವತ್ತಿಗೆ ಡಿಜಿಟಲ್ ತಂತ್ರಜ್ಞಾನದವರೆಗೂ, ಜೊತೆಗೆ AI ತಂತ್ರಜ್ಞಾನದವರೆಗೂ ನಾವು ಬೆಳೆದು ಬಂದೀವಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ತಂತ್ರಜ್ಞಾನ ಪತ್ರಿಕೋದ್ಯಮದಲ್ಲಿ ಬೆಳೆದು ಬರುತ್ತೆ ಅಂತ ಆಶಿಸ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಇದ್ದವರಿಗೆ, ಎದುರಿಗಿದ್ದಂಥವ್ರಿಗೆ ಎಲ್ಲರಿಗೂ, ಜೊತೆಗೆ ಕೆಲವರು ಹೊರಗುಣಿತಾರೆ ಅವ್ರಿಗೂ ಸಹಿತ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಒಂದು 2 ಮಾತನ್ನು ಮಾತಾಡ್ತೀವಿ. 2025ರಿಂದ 28ರ ಒಂದು ಅವಧಿಗೆ ಒಂದು ಆಯ್ಕೆಯಾದಂಥ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗುರು ಹಿರಿಯರ ಸಲಹೆ ಸೂಚನೆ ಮೇರೆಗೆ ಗೆಳೆಯರ ಒಂದು ಸರ್ಕಾರದೊಂದಿಗೆ ನಾವಿವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಒಟ್ಟು ಮೊದಲಿಗೆ ಏನಂತಂದ್ರೆ ಆಗೆಲ್ಲ ನಾವು ಹೇಳಿದ್ವಿ, ಹೇಗೆ ನಾವು ಈ ಸಾರಿ ಇಲೆಕ್ಷನ್ ಆಯ್ತು ಅಂತೇಳಿ ನಾವು ಅವಿರೋಧ ಎಲ್ಲರೂ ಆಯ್ಕೆ ಮಾಡಿದ್ವಿ. ಒಂದು ಅಧ್ಯಕ್ಷ ಸ್ಥಾನ ಒಂದು ಉಳಿತು. ಅಧ್ಯಕ್ಷ ಸ್ಥಾನ ಚುನಾವಣೆಯೊಳಗೆ ಏನು ಹಳ್ಳಿಯಿಂದ ಡಿಲ್ಲಿವರೆಗೆ ಯಾವ ರೀತಿ ಅಂತ ಮಾತಾಡ್ತೀವಿ, ಹಾಗೆ ಗ್ರಾಮೀಣದಿಂದ ಸಿಟಿವರೆಗೂ ನಮಗೆ ಅಭೂತಪೂರ್ವವಾದಂಥ ನಮ್ಮ ಪ್ಯಾನಲ್ಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದಿಂದ ನಮ್ಮ ಪ್ಯಾನೆಲ್ ಆಯ್ಕೆಯಾಗಿ ಬಂತು. ಆಯ್ಕೆಯಾಗಿ ಬರೋದು ಒಂದೇ ಸಾಧನೆ ಅಲ್ಲ, ನಮ್ಮ ಮುಂದೆ ಹಲವಾರು ಸವಾಲುಗಳು ಮತ್ತು ಕೆಲಸಗಳಿದ್ದಾವೆ. ಅದನ್ನು ನಿಮ್ಮ ನಿರೀಕ್ಷೆಗೂ ಮೀರಿ ನಾವು ಈಡೇರಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ನೀವೆಲ್ಲ ಕೊಟ್ಟಿರಿ. ಅದನ್ನು ನಾವು ತಲೆ ಮೇಲೆ ಹೊತ್ತುಕೊಂಡು ಸಾಧನೆ ಮಾಡಿ ತೋರಿಸ್ತೀವಿ. ಯಾಕಂದರೆ ಬರೀ ಮಾತಾಡೋದೇ ಸಾಧನೆ ಆಗಬಾರ್ದು, ಸಾಧನೆ ಮಾಡಿದ ಮೇಲೆ ನೀವು ಅದನ್ನು ಮಾತಾಡುವಂಥ ಕೆಲಸ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಭರವಸೆಯನ್ನು ಈ ವೇದಿಕೆ ಮುಖಾಂತರ ನಾವು ನೀವು ಕೊಡ್ತೀವಿ. ಇನ್ಶೂರೆನ್ಸ್ ಒಂದಿರ್ಬೋದು, ನೋಟು ವಿತರಣೆ ಮತ್ತು ಬ್ಯಾಗ್ ಇರ್ಬೋದು, ಮತ್ತು ಪತ್ರಿಕರ್ತರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಎಲ್ಲವೂ ನಡ್ಕೊಂಡು ಬಂದಂಥದ್ದು. ಇದು ರಾಜ್ಯ ಹೊಸದೇನು ಮಾಡ್ತೀವಪ್ಪ, ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಂಗೆ ಎಲ್ಲರಿಗೆ ಒಂದು ಇನ್ಶೂರೆನ್ಸ್ ಮಾಡ್ಬೇಕಂತ ವಿಚಾರ ಮಾಡೀವಿ. ಅದು ಗ್ರೂಪ್ ಇನ್ಶೂರೆನ್ಸ್ ಅಂತೇಳಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಅಂಚೆ ಇಲಾಖೆಯ ಮೂಲಕ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಒಂದು ಮನವಿ ಮಾಡ್ಕೊಳ್ತೀವಿ, ನೀವು ನಮ್ಮ ಸ್ನೇಹಿತರು, ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ನಮಗೆ ಸಹಕಾರ ಕೊಡಬೇಕು. ಏನಾಗತ್ತೆ, ಈಗ ಪ್ರತಿಭಾ ಪುರಸ್ಕಾರಕ್ಕೆ ಮತ್ತು ಪ್ರಶಸ್ತಿಗೆ ಹಲವಾರು ಗೊಂದಲಗಳನ್ನು ಏರ್ಪಡಿಸೋದು ಬೇಡ. ಯಾಕಂತಂದ್ರೆ ಒಂದು ದಿನ ಈಗ 10ನೇ ತಾರೀಕು ನಮಗೆ ಮಾಹಿತಿ ಕೊಡೋದು, 10ನೇ ತಾರೀಕಿಗೆ ಕೊಡ್ಬೇಕಾದ್ರೆ ಯಾರು ಕೊಡ್ತಾ ಇಲ್ಲ.
ನಾವು ಒಳ್ಳೆ ತಾಲೂಕು ಘಟಕಕ್ಕೆ ಯಾರನ್ನ ಆಯ್ಕೆ ಮಾಡಿರಪ್ಪ ಹೇಳ್ರಿ, ನಿಮ್ಮ ಮಕ್ಕಳ ಹೆಸರು ಕೊಡ್ರಿ ಅಂತ ನಾವು ಬೆನ್ನ ಹೋಗೋ ಕೊನೆ ಕ್ಷಣದವರೆಗೂ ನೀವು ನಮಗೆ ಪಟ್ಟಿ ತಂದು ಕೊಡ್ತೀರಿ. ಕೊನೆ ಕ್ಷಣದವರೆಗೂ ಪಟ್ಟಿ ತಂದು ಕೊಟ್ರೆ ಕಾರ್ಯಕ್ರಮ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ. ದಯಮಾಡಿ ನಿಮ್ಮ ಕೈ ಮುಗಿದು ನಾವು ಕೇಳ್ಕೊತೀವಿ. ನಾವು ಜಿಲ್ಲಾ ಘಟಕದಲ್ಲಿ ಏನು ಮಾಹಿತಿ ಕೊಡ್ತೀವಲ್ಲ, ನಾವು ಲಿಮಿಟೆಡ್ ಏನು ಒಂದು ಸಮಯ ನಿಗದಿ ಮಾಡ್ತೀವಿ, ಆ ಸಮಯದೊಳಗೆ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ. ಇದ್ರ ಜೊತೆಗೆ ಏನು ಇನ್ಶೂರೆನ್ಸ್ ಏನು ಸದಸ್ಯರದ ಒಂದು ಮಾಹಿತಿ ಏನು ಬೇಕಪ್ಪ ಅಂದ್ರೆ, ಇವತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿದ್ದೀವಿ ಮತ್ತು ನಗರದ ಪದಾಧಿಕಾರಿಗಳಿಗೆ ಈ ಮೂಲಕ, ಈ ಸಭೆ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ಪ್ರತಿಯೊಬ್ಬ ಸದಸ್ಯರ ಹೆಸರು, ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡ್ ನಂಬರ್ ಮತ್ತು ಆ ಆಧಾರ್ ಕಾರ್ಡ್ ನಂಬರ್ ಜಾಯಿಂಟ್ ಇದ್ದಂಥ ಮೊಬೈಲ್ ನಂಬರನ್ನು ನೀವು ಆದಷ್ಟು ಬೇಗ ನಮಗೆ ಕೊಟ್ಟರೆ ನಾವು ಶೀಘ್ರವಾಗಿ ಇನ್ಶೂರೆನ್ಸನ್ನು ನಾವು ಮಾಡಿಸ್ಕೊಡ್ತೀವಿ. ಇದ್ರ ಜೊತೆಗೆ ಅನುಗ್ರಹ ಹಾಸ್ಪಿಟಲ್ ಏನು ಡಾಕ್ಟರ್ ಪ್ರಭು ಸರ್ ಏನು ನಮಗೊಂದು ಕರೆಸ್ ಸನ್ಮಾನ ಮಾಡಿದಾಗ ಒಂದು ಮಾತು ಕೊಟ್ಟಿದ್ರು. ಪ್ರತಿಯೊಬ್ಬ ಪತ್ರಕರ್ತರ ಕುಟುಂಬಕ್ಕೆ, ಕುಟುಂಬ ಅಂತ ಯಾರು ಬರ್ತೀರಿ, ಪತ್ರಕರ್ತರ ತಂದೆ ತಾಯಿ, ಪತ್ನಿ ಮತ್ತು ಮಕ್ಕಳು ಇವರಷ್ಟೇ ವ್ಯಾಪ್ತಿ ಬರ್ತಾರೆ. ಸಹೋದರ ಸಹೋದರಿಯರು ಮತ್ತು ಸಂಬಂಧಿಕರು ಅವ್ರು ಯಾರೂ ಅದಕ್ಕೆ ವ್ಯಾಪ್ತಿಗೆ ಬರಲ್ಲ. ಅವರಿಗೆ ಉಚಿತವಾದಂಥ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನಾವು ಮಾಡ್ತೀವಿ. ಅಪರೂಪಕ್ಕೆ ಲೆನ್ಸ್ ಅದು ಹಾಕೋದು ಮಾಡಿದ್ರೆ ಆ ಲೆನ್ಸದ್ದು ಕೂಡ ನಾವು ಅತಿ ಕಡಿಮೆ ದರದಲ್ಲಿ ಹಾಕಿಕೊಡ್ತೀವಿ. ಒಟ್ಟಾರೆಯಾಗಿ ನಾವು ಉಚಿತವಾಗಿ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಾರ. ಈ ಏನು ನೀವು ಮಾಹಿತಿ ಕೊಡ್ತೀರಲ್ಲ ಇನ್ಶೂರೆನ್ಸಿಗೆ, ಅದೇ ಮಾಹಿತಿಯನ್ನು ತಗೊಂಡು ಅನುಗ್ರಹ ಹಾಸ್ಪಿಟಲಿಂದ ನಾವು ಉಚಿತವಾದಂಥ ಕಾರ್ಡನ್ನು ಕೊಡ್ತೀವಿ. ಆ ಕಾರ್ಡ್ ಉಪಯೋಗ ಆಗೋದು ಬೇಡ, ಯಾಕಂದ್ರೆ ಪತ್ರಕರ್ತರಿಗೆ ಕಣ್ಣಂದ್ರೆ ದೇವರು, ಎಲ್ಲರ ಕಣ್ಣುಗಳು ಆರೋಗ್ಯವಾಗಿರಲಿ, ಆದರೂ ವಯಸ್ಸವಾಗಿ ಏನಾದರೂ ಆದಾಗ ಚಿಕಿತ್ಸೆ ಪಡೆಯುವಂತಾಗುವಂಥ ಭರವಸೆ. ನಾವೇನಾದರೂ ಕಾರ್ಡ್ ಐತೆ ನಾವು ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ ನಮಗೇನು ಬರೋದು ಬೇಡ ಅಂತ ಬಯಸ್ತೀವಿ. ಜೊತೆಗೆ ಬೇಹಳ್ಳಿಯಿಂದ ಸಂಗಮೇಶ್ ಚೂರಿ ಅವರ ಅಧ್ಯಕ್ಷರಾದಾಗ ನಮಗೆ ಆರೋಗ್ಯ ಕಾರ್ಡ್ ಅಂತ ಕೊಟ್ಟಿದ್ರು. ಅಲ್ಲಿ ಹಲವಾರು ನಮಗೆ ಕೆಲವೊಂದು ಸಲಹೆ ಸೂಚನೆಗಳು ಬಂದು ಅವರೆಲ್ಲ ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಮತ್ತಷ್ಟು ಹೆಚ್ಚಿನ ಒಂದು ಸೌಲಭ್ಯಗಳನ್ನು ತಗೋಕೆ ಈಗಾಗಲೇ ಎಂ ಬಿ ಪಾಟೀಲ್ರು, ಸುನಿಲ್ ಗೌಡರು ಮತ್ತು ಅವರ ರಾಹುಲ್ ಗೌಡ್ರ ಜೊತೆ ನಾವು ಮಾತಾಡಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಅಲ್ಲಿ ನಾವು ಹೆಚ್ಚಿನ ಮಾಹಿತಿ ಏನು ಚಿಕಿತ್ಸೆ ತಗೋಕೆ ಮಾಡ್ತೀವಿ. ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪತ್ರಕರ್ತರ ಸಂಘದಿಂದ ಅತ್ಯಂತ ಒಂದು ಮಾದರಿಯಾದ ರೀತಿ ಇವತ್ತು ಪತ್ರಿಕಾ ಏನು ನಮ್ಮ ದಿನಾಚರಣೆ ಇದೆ ಅದನ್ನು ಭಾಳ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಪತ್ರಿಕಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದನ್ನು ಕೂಡಬೇಕೆಲ್ಲ, ಒಂದು ವರ್ಷಕ್ಕೊಮ್ಮೆ ನಾವು ಕೂಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಯಾರು ಒಳ್ಳೆಯ ಪತ್ರಕರ್ತಾರ ಅವರಿಂದ ಕಲಿಬೇಕು, ಯಾರು ಕೆಟ್ಟ ಪತ್ರಕರ್ತಾರಲ್ಲ ಅವರಿಂದ ದೂರ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋಂಥ ಪತ್ರಕರ್ತರನ್ನ ಅವರನ್ನು ಗೌರವಿಸಬೇಕು. ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ನಮ್ಮ ಸನ್ಮಾನ್ಯ ವಿಠಲ್ ಕಡಗದೊಡ್ಡ ಶಾಸಕರು ಹೇಳಿದ್ದಾರೆ. ಈ ದೇಶದಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ. ಈ 4 ಜವಾಬ್ದಾರಿಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡದು. ಯಾಕಂದ್ರೆ ದಿನ ಹೊತ್ತು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು, ಈಗ ನ್ಯಾಯಾಂಗದವರು ಬಂದ್ಬಿಟ್ಟಾರೆ ನಮ್ಮ ದೊಡ್ಡ. ಈ 3 ಕಂಪನಿಗಳು ಆಗಿರ್ತಾವೆ. ಆದರೆ ನ್ಯಾಯ ಎಲ್ಲಿರ್ತದೆ? ಅನ್ಯಾಯ ಆಗಾಗ ನಾವು ಅದನ್ನು ಭಾಳ ಕಠೋರವಾದ ಶಬ್ದದಲ್ಲಿ, ಭಾಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂಥ ಪೆನ್ನು ಓಡಬೇಕು. ನಮ್ಮ ಪೆನ್ನು ಹೊಗಳು ಬಟ್ಟರ ಪೆನ್ ಆಗಬಾರ್ದು. ಇಂದ್ರದಾನೆ, ಚಂದ್ರದಾನೆ, ಇವನಂತ MLA ಎಂದು ಹಾಗೇ ಇಲ್ಲ. ಬಹುಶಃ ಭೂಮಿ ಮ್ಯಾಗ ಅವನೇ ಮೊದಲು ಹುಟ್ಟ್ಯಾ ಅನ್ನೋರು ಹಂಗೆ ಬರೀತಾರೆ ಕಡಿಮೆ. ಮತ್ತು ನೀವು ಹಂಗೆ ಬರೆದ್ರೆ ಜನರಿಗೆ ಹುಚ್ಚಲ್ಲ, ಅವ್ರು ಏನೋ ಪ್ಯಾಕೇಜ್ ಬಂದಂಗೆ ಕಾಣಿಸ್ತೈತೆ ತಾನೆ. ನೀವು ನೋಡ್ರಿ ಈ TV ಚಾನಲ್ಗಳು ಕೆಲವೊಂದು ಯಾರು ಭಾಳ ಓರೊಬ್ಬರಿಗೆ ಭಾಳ ಟೀಕಾ ಮಾಡ್ಲಕತ್ತಂದ್ರೆ ತಳಗೆ ಕಮೆಂಟ್ ನೋಡ್ಬೇಕು ನೀವು. ಅರೆ ಗಣ್ಣ ಬಕೆಟ್ ಚಾನಲ್ ಅಂತ ಈಗೇನು ಯಾರಿಗೂ ಅನ್ಸಿಕ್ಕಿಲ್ಲ.
ರಾಜಕಾರಣಿಗಳಿಗೂ ಹಂಗೆ ಬೈತಾರ, ಮೀಡಿಯಾದವ್ರಿಗೂ ಹಂಗೆ ಬೈತಾರೆ. ಮೀಡಿಯಾದವ್ರು ನಾವು ಏನಾರೆ ಸುಮ್ಮನೆ ಬೋಗಸ್ ಯಾವನಾರೇ ಪೂರ್ತಿ ಅವ್ರನ್ನ ರಾಜಕೀಯ ಹಾಳು ಮಾಡಬೇಕು, ಮುಗಿಸ್ಬಿಡ್ಬೇಕಂತೀವಿ. ಮತ್ತೊಂದು ಟೀಮ್ ರೊಕ್ಕ ಕೊಟ್ಟಿರ್ತೈತಿ, ಮತ್ತು ಹಂಗೆ ಮಾಡ್ಲಕತ್ತಾರೆ, ಹಿಂಗೆ ಮಾಡ್ಲಕತ್ತಾರೆ, ಪೂರ ಬರ್ಬಾರ್ದು ಹೆಸರು ಹೋಗಿ ಅಂತೇಳಿ ಹೊಡಿದು ಹಿಂಗೆ ಹೊಡೆದು ಈ ಯೂಟ್ಯೂಬ್ ಚಾನಲ್ಗಳಂತೂ ಬಾಬಾ ನಾನು ಕೇಳಿದೆ, ಅಶೋಕ್ ಯೂಟ್ಯೂಬ್ ಕಂಪ್ನಿ ಐತೆ ನಂದು. ಅವ್ರನ್ನ ಯಾರು ತೊಗೊಂಡೆ ಅಂತ ಮೆಂಬರ್ಶಿಪ್ ಕೊಟ್ಟರೆ ಅದಕ್ಕೆ ನಾವು ಹೃದಯಪೂರ್ವಕ ಆದಂಥ ಅಭಿನಂದನೆ ಸರ್. ಸಾಕಾಗಿ ಹೋಗಿರ್ತ ನೋಡಿ. ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಲಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವು ಯಾವ ಶಬ್ದ ಬೈತಾರಲ್ಲ, ಅವ್ರಿಗಿಂತ ಅವ್ರ ಅಪ್ಪನಂಥ ಶಬ್ದಗಳನ್ನು ಬೈಯುವಂಥ. ಯಾಕಂದ್ರೆ ನಾವು BC ಹೇಳಿದೆ, ಲೆಟ್ರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ. ನನ್ನ ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟ್ರಿ, DG, IGP ಎಲ್ಲ ಕರೆಸಿ ಹೇಳಿದೆ. ಅವರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಯೂಟ್ಯೂಬ್ದ ಮ್ಯಾಗ ನಮ್ದು ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗಬೇಕು. ಈಗ ನಾನೇನು ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಹೇಳ್ಯಾರ. ಎಲ್ಲರೂ ಈ ಕಡೆ ಹೊಡ್ಕೊಳ್ಳೋದು, ಈ ಕಡೆ ಹೊಡೆಸೋದು, ಆ ತತ್ವ ಹೋಗೈತೀವಿ. ಸುಭಾಷ್ ಚಂದ್ರ ಬೋಸ್ರ ಜಾತಿಯವ್ರು ನಾವು, ಈ ಕಡೆ ಹೊಡೆಸೋ ಜಾತಿಯವ್ರು ಅಲ್ಲ. ಇನ್ನು ಮ್ಯಾಗ ಯಾರು ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕರ್ ನನ್ನ ಬಗ್ಗೆ ಬರೆದ್ರು. ನನ್ನಲ್ಲಿ 2-3 ಮಂದಿನ ಈ ಇದ್ರಾಗ IAS ಮಾಡೋದಂತಲ್ಲಕತ್ತೀನಿ, ಹಲ್ಕಟ್ ಶಬ್ದಗಳನ್ನು ಹಾಕಿ. ಆ ಪೊಲೀಸರಿಗೆ ಟ್ರೈನಿಂಗ್ದಾಗ ಕೊಡ್ತೀನಿ ಅಂತ ನಮ್ಮ ಟ್ರೈನಿಂಗ್ ಒಬ್ಬರು ಡೈರೆಕ್ಟರ್ ಇದ್ದರು. ಅದಕ್ಕೆ ಕೇಳಿದೆ, ಇವತ್ತೆಲ್ಲ ಪೊಲೀಸರಿಗೆ ಕಟ್ ಶಬ್ದಗಳು ಉಪಯೋಗ ಮಾಡ್ತಾರಲ್ಲ, ಅದೂ ಒಂದು ಪೀರಿಯಡ್ ಇರ್ತದೆ ನಿಮ್ಮದು ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಕೊಡೋದು. ಇಲ್ಲಿ ಸರ್ ಸಹಜ ಬಂದ್ಬಿಡ್ತಾವೆ. ಇನ್ನು ಮ್ಯಾಗ ನಾವು ಚಾಲೂ ಮಾಡೋದಿಲ್ಲ. ನಿಮ್ಮದು ಯೂಟ್ಯೂಬ್ ಚಾನಲ್ನೇ ಬರ್ತಲ್ಲ, ಅರ್ಧ ತಾಸನ ನಮ್ಮದು ಚಾಲು ಆಗ್ತದೆ. ಅವ್ರದ್ದು ಪೂರ್ತಿ ಬಣ್ಣ ನಾವು ಬಯಲು ಮಾಡ್ತೀವಿ. ನಮ್ಮದು ಬಾಯಿ ಬಂದಾಗ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕ ಮತ್ತು ಮಾತಾಡ್ತಾರೆ. ಅಂತಲ್ಲ ಅಬ್ಬಕ್ಕರನ್ನ ಹೋಗಿ ಎಂಟ್ರಿ ಮಾಡ್ತಾರೆ. ಅವ್ರು ಮುನ್ಸಿಪಾಲ್ಟಿಗೆ ಸಹಿತ ಆರಿಸ್ಕೊಂತಿರೋದಿಲ್ಲ. ये बड़ा भया बयान दिया है, बयान है। बीजापुर MLA के बारे में बहुत बड़ा बयान दिया है, बहुत शॉर्टिंग बयान है सिर्फ हमारे चैनल में. इनमें ನಿಮ್ಮ ಚಾನಲ್ದವ್ರು ಹೇಳ್ತೀನಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದಾವ. ಯೂಟ್ಯೂಬ್ದವ್ರು ಎಷ್ಟೋ ನಾನು ನೋಡ್ತಿರ್ತೇನೆ. ನಾನು ದಿನ ನಿನ್ನೆ ನಾನು ಬೆಂಗಳೂರಿನ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವೆ. 8 ನದಿಗಳು ಎಲ್ಲಿ ಅದ್ರ ಜನ್ಮ ತಾತವು. ಕೃಷ್ಣಾ ನದಿಗೆ ಎಷ್ಟೆಲ್ಲಿದು ಬಂದು ಇವತ್ತು ಕೃಷ್ಣೆಗೆ ಕೂಡ್ತದೆ. ನಮ್ಮ ಕಡೆ ದೇವ್ರ ಸಾಕ್ಷಿಯಾಗಿರುತ್ತೆ, ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ, ಕೃಷ್ಣೆ ಇಡೀ ಕರ್ನಾಟಕದ 60 ಭಾಗದಷ್ಟು ನೀರಾವರಿಯ ಕಣಿವೆ ಅದು. 18% ಅಂತೆ ಕಾವೇರಿ. ಆ ಕಡೆಯವ್ರು ಎಷ್ಟು ಅದನ್ನು ಪ್ರೊಜೆಕ್ಟ್ ಮಾಡ್ಯಾರ, ಕಾವೇರಿ ಅಂದ್ಕೊಂಡು ಗಾಂಧಿ ಕಲ್ಲು ಹೊಡಿದು ಬೆಂಕಿ ಹಚ್ತಾರೆ. ನಮ್ಮ ಜನರು ಯಾರು ಮಾಡ್ತೀವಲ್ಲ, ಬೇಕಾದ ನದಿನ ತಿಳ್ಕೊಂಡು ಆ ಕಡೆ ಆಂಧ್ರಕ್ಕೆ ಹೋಯ್ದ್ರು ನಾವೇನು. ಈ ಕರ್ನಾಟಕದ ಕರೆ ಅಂದರೆ ಕರ್ನಾಟಕದ ಜಲಧಾರೆ ಯಾವುದಪ್ಪ ಅಂದ್ರೆ ಕೃಷ್ಣೆ. ಕೃಷ್ಣೆಗೆ ಅಷ್ಟು ಕಡೆಯಿಂದ ಕನೆಕ್ಟ್ ಆಗ್ತದ. 60 ಭಾಗದ ಲೆಕ್ಕ ಹಾಕ್ತೀವಿ. ನೀರಾವರಿಗೆ ಯೋಗ್ಯ ಇರುವಂಥ ಒಂದು ನದಿ, 3ನೇ ದೊಡ್ಡ ನದಿ. ಬ್ರಹ್ಮಪುತ್ರ, ಗಂಗೆ ಅಂತಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಒಳ್ಳೆಯ ಪತ್ರಕರ್ತರು BBC ಅದಾರ. ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವರು ಇಟ್ಟು ಚಂದ ಹೇಳ್ತಾರೆ. BBC ಏನೋ ಹೆಸರೈತಂದ್ರು. ಅದ್ಭುತ. ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆಯ ಅಂಬೇಡ್ಕರ್ ಅವ್ರು ಏನು ಮಾಡೋದು, ಅವ್ರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು, ಮಹಾರಾಣಾ ಪ್ರತಾಪ್ ಹೇಳಿದ್ದು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಅದು ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ಚಾನಲ್ಗಳೇನಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡೋದು ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ಯಾಕೆಂದರೆ ಪ್ರಜಾಪ್ರಭುತ್ವ
ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಸರ್ಕಾರ ಅಂತ ಎಲ್ಲರೂ ಹೇಳ್ತೀವಿ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ 3 ಘಟ್ಟಿರ್ತಾವೆ. ಜನರಿಗಾಗಿ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಇದ್ದು ಜನರು ಸ್ವರೂಪದಿಂದ ಇರಬೇಕಪ್ಪ, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಂತ ಯೋಚನೆ ಮಾಡಿ ಶಾಸನಗಳನ್ನು ರಚಿಸ್ತಾರೆ. ಆ ಶಾಸನಗಳ ರಚಿಸುವ ಕೆಲಸ ಏನಿಲ್ಲ, ಆದರೆ ಕಾರ್ಯಾಂಗ ಆ ಕಾರ್ಯವನ್ನು ನೆರವೇರಿಸಲಿಕ್ಕೆ ಕಾರ್ಯಾಂಗ ಸಿದ್ಧರಾಗಿರ್ತಾರೆ. ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಕಾರ್ಯಾಂಗ ಸಹಿತ ಬಹಳ ಇವತ್ತು ಆ ಸರ್ಕಾರದ ಹೆಸರು ಬರಬೇಕಾಗಿತ್ತು. ಯಾವುದೇ ಸರ್ಕಾರದ ಯೋಜನೆಗಳನ್ನು ತಳಮಟ್ಟದವರೆಗೆ ಮುಟ್ಟಿಸಬೇಕಾಗಿತ್ತು ಅಂದರೆ ಕಾರ್ಯಾಂಗದ ಜವಾಬ್ದಾರಿ ಇರ್ತದೆ. ಕಾರ್ಯಾಂಗದ ಜವಾಬ್ದಾರಿಯನ್ನು ನಿಭಾಯಿಸುವಂಥವ್ರು ಕಾರ್ಯಾಂಗ ಮಾಡ್ತಾರೆ. ಮುಂದೆ ಎರಡೂ ಸರಿಯಾಗಿ ಕೆಲಸ ಮಾಡದಿದ್ದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ದುಡ್ಡು ಪ್ರಾಪರ್ ಯುಟಿಲೈಸೇಷನ್ ಇದ್ದಿಲ್ಲಪ್ಪ ಅಂದ್ರೆ ಅದನ್ನು ಸರಿಪಡುವಂಥ ಕೆಲಸ ನ್ಯಾಯಾಂಗ ಮಾಡ್ತದೆ. ಒಂದು ವೇಳೆ ಇವು 3 ಸರ್ಕಾರದ ಅಂಗಗಳು ಆದ್ರೆ ಈ 3ನ್ನ ಸಹಿತಕ್ಕೆ ಅಲುಗಾಡಿಸುವಂಥ ಶಕ್ತಿ ಯಾರ ಮೇಲೆ ಅಂದರೆ ಅಂದ್ರೆ ಅದು ಪತ್ರಿಕಾ ರಂಗಕ್ಕದ, ಅದು ಪತ್ರಕರ್ತರೇ ಹೌದು ಅಂತ ನನ್ನ ಭಾವನೆ. ಯಾಕಂದ್ರೆ ಪತ್ರಕರ್ತರು ಒಂದು ಅಂಗ, ಪತ್ರಿಕಾ ರಂಗನೂ ಸಹಿತ ಒಂದು 4ನೇ ಅಂಗ ಪ್ರಜಾಪ್ರಭುತ್ವ ಅಂತ ನನ್ನ ಭಾವನೆ ಇದೆ. ಒಂದು ವೇಳೆ ಆದರೆ ಇವು 3 ದಿಕ್ಕು ತಪ್ಪಿತ್ತು ಅಂದ್ರೆ ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಕೊಟ್ಟು ಇವತ್ತು ಸತ್ಯದ ಪ್ರತಿಪಾದಕರಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಏನು ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಸಮಾಜ ಸ್ಪರ್ಶಿ ಕೆಲಸ ಆಗುತ್ತೆ ಅನ್ನುವಂಥ ಗಟ್ಸ್ ಆ ಎದೆಗಾರಿಕೆ ಯಾರ ಮೇಲೆ ಇದ್ದರೆ ಪತ್ರಿಕಾ ಕ್ಷೇತ್ರದಲ್ಲಿ ಇದೆ. ನನಗೆ ಅನಿಸ್ತೈತಿ ಬಂಧುಗಳೇ, ಇವತ್ತು ಈ ವಿಷಯದಲ್ಲಿ ಪ್ರಭು ಹಳಕಟ್ಟಿಯವರನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಜಿಲ್ಲೆಯವರು, ಯಾಕಂದರೆ ಬಹುಶಃ ಪತ್ರಿಕೆಯನ್ನು ಪ್ರಥಮ ಬಾರಿಗೆ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಇಲ್ಲ ಅಂದರೆ ಕೆಲವು ಹಳೆಯ ಪತ್ರಕರ್ತರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ಆ DVG ಅವರು ಅವರೆಲ್ಲ ಬೇರೆ ಜಿಲ್ಲೆಯವರು ಆಗ್ತಾರೆ. ಪ್ರಭು ಹಳಕಟ್ಟಿಯವರು ಆಗಿನ ದಿನದಲ್ಲಿ ಸಾಮಾಜಿಕ ಕಾರ್ಯಕರ್ತರಿಗೆ ಸಮಾಜದ ಸೇವೆ ಮಾಡುವಂಥ ಅನ್ಯ ಜನರಿಗೆ ಎಲ್ಲರಿಗೂ ಸ್ಫೂರ್ತಿ ನೀಡಿ ತಮ್ಮ ಮನೆಯನ್ನೇ ಮಾರಿ ಪತ್ರಿಕೆಯನ್ನು ತೆಗೆದಂಥ ಯಾರೇ ನನ್ನ ದೃಷ್ಟಿಕೋನದಲ್ಲಿ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿ ಯಾರಿದ್ರು ಅದು ಪ್ರಭು ಹಳಕಟ್ಟಿಯವರು ಅಂತ ಹೇಳಿ ಇಚ್ಛೆ ಪಡ್ತಾನೆ. ಅಂಥ ಅದ್ಭುತ ಕಾರ್ಯವನ್ನು ಎಸಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರದ ವತಿಯಿಂದ ಹಮ್ಮಿಕೊಂಡಿರುವಂತಹ ಪತ್ರಕರ್ತರ ದಿನಾಚರಣೆ, ಪತ್ರಿಕಾ ದಿನಾಚರಣೆ 2026ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ ಪ್ರತಿಭೆಯನ್ನು ಅಲ್ಪಿಯಾಸಲು ಪತ್ರಕರ್ತರ ಮಕ್ಕಳಿಗೆ ಸಮರ್ಪಣೆ ಪ್ರತಿಭಾ ಪುರಸ್ಕಾರ ಜರುಗ್ತಾ ಇದೆ. ಎಲ್ಲ ಮಕ್ಕಳಿಗೆ ನಮ್ಮ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಅಡ್ಮಿಷನ್ ಇನ್ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಫ್ ವಿಜಯಪುರ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ಸೌಲಭ್ಯ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮಂಜೂರಾಗುವ ಶುಲ್ಕ ಪಾವತಿ ಸೌಲಭ್ಯದಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಯುಜಿ, ಪಿಜಿ ಪದವಿ ಕೋರ್ಸ್ಗಳಿಗೆ ಸೇರ ಬಯಸುವ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಸಿಖ, ಬುದ್ಧಿಸ್ಟ್ ಮತ್ತು ಪಾರ್ಸಿ ಅರ್ಹ. ಫ್ರೀ ಅಡ್ಮಿಷನ್ ಆಲ್ ಪಿಜಿ ಅಂಡ್ ಯುಜಿ ಕೋರ್ಸಸ್, BA, BSc, BCA, BBA, BSc, BSWMA, MCom, MSc, M2, MBA, ಎಟ್ಸೆಟ್ರಾ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಜುಲೈ 31, 2026. ನೋಂದಣಿ ಅರ್ಜಿ ಅಗತ್ಯ ದಾಖಲಾತಿಗಳಿಗೆ ಈಗಲೇ ಕರೆ ಮಾಡಿ ಅರ್ಜಿ ಸಲ್ಲಿಸಿ. ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2026 ಆಗಿರುತ್ತದೆ. For more information contact 994-511-042-6 872-292-781 6867-093-2497-810-517-618-1 and 748-337-3912. Website https://dimo.nbedu.org. Visit Diamond Group of Institutions of Vijaypura near Golgumaz Police Station, Station Road, Vijaypur. ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಭರ್ಜರಿ ಉಚಿತ ಫ್ರೀ ಪ್ರವೇಶಗಳು ಆರಂಭ. ಹರಿಯಪ್.